ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದೆ? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಸದ್ಯಕ್ಕಂತೂ ನಾನು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಇದ್ದೇನೆ. ಪ್ರೆಸ್ ಕ್ಲಬ್ ಅಂದ ಕೂಡಲೇ ಕಿವಿ ಸ್ವಲ್ಪ ಚುರುಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರುವ ಎಲ್ಲ ಪತ್ರಿಕೆಗಳನ್ನು ನಡೆಸ್ತಾ ಇರ್ತಕ್ಕಂಥ ಮಹಾನುಭಾವರು ಸೇರುವಂಥ ಸ್ಥಳ ಈ ಪ್ರೆಸ್ ಕ್ಲಬ್. ಇಲ್ಲಿ ಬಂದು ಪತ್ರಕರ್ತರ ಜೊತೆ ಒಂದಷ್ಟು ಮಾತುಕತೆ ಆಡ್ತಾ, ಒಂದಷ್ಟು ಪ್ರಶ್ನೆ ಕೇಳ್ತಾ, ಪುಸ್ತಕಗಳನ್ನು ಹಂಚ್ತಾ ಮಾಹಿತಿಯನ್ನು ತಿಳಿಯುವ ಒಂದು ಆಸೆ. ಪತ್ರಿಕೋದ್ಯಮ ಅಂದರೆ ಏನು, ಅದರ ಆಯಾಮಗಳು ಏನು, ಕರ್ನಾಟಕದಲ್ಲಿ ಮೊದಲು ಆರಂಭವಾದ ಪತ್ರಿಕೆ ಯಾವುದು, ಭಾರತದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಅಷ್ಟೆಲ್ಲ ಯಾಕೆ, ವಿಶ್ವದಲ್ಲೇ ಮೊದಲ ಬಾರಿಗೆ ಪತ್ರಿಕೆ ಯಾವುದು, ಹೀಗೆ ಅನೇಕ ಕುತೂಹಲಕರ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಈಗ ಮಾಡ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದರೆ ಪತ್ರಕರ್ತರನ್ನು ಭೇಟಿಯಾಗಿ ಪ್ರಶ್ನೆ ಕೇಳಿ ಮಾಹಿತಿಯನ್ನು ಪಡೆದು ಪುಸ್ತಕವನ್ನು ಕೊಡುವಂಥ ಅಭಿಯಾನವನ್ನು ಈಗ ಆರಂಭಿಸೋಣ. ಸಿದ್ಧವಾಗಿದ್ದೀರಾ? ಸರ್, ತಮ್ಮ ಹೆಸರು ಮತ್ತು ಪರಿಚಯ. ನನ್ನ ಹೆಸರು ಅನಂತರಾಮ್ ಸಂಕ್ಲಾಪುರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಒಂದು ಕುಗ್ರಾಮ ಸಂಕ್ಲಾಪುರ ಅಂತ ಹಳ್ಳಿಯಿಂದ ಬಂದವನು. 1983ರಲ್ಲಿ ಜನವಾಣಿ ಮೂಲಕ ಪತ್ರಿಕಾ ರಂಗವನ್ನು ಪ್ರವೇಶ ಮಾಡಿದೆ. ಮೊದಲಿಗೆ ಆಗ ಮಳೆ ಜೋಡಿಸೋ ಮೂಲಕ ಪ್ರಿಂಟಿಂಗ್ ನಡೀತಾಯಿತ್ತು, ಅಚ್ಚು ಜೋಡಿಸ್ಬೇಕಾಯಿತು. PTI ಕಾಪಿನ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಿತ್ತು. ಆಮೇಲೆ ಹೊರಗಡೆ ಹೋಗಿ ಸುದ್ದಿ ಕಲೆಕ್ಟ್ ಮಾಡ್ಕೊಂಡು ಸುದ್ದಿ ಬರೀಬೇಕಿತ್ತು. ಹಾಗೇ ಮಾಡ್ಕೊತ ಬಂದು ಇಲ್ಲಿಗೆ ಬಂದು ನಿಂತಿದ್ದೀವಿ. ಈಗ ಪ್ರೆಸ್ ಕ್ಲಬ್ಬಲ್ಲಿ ನಿಂತಿದ್ದೇವೆ. ಸರ್, ಇಲ್ಲಿ ತಾವು ಒಂದು ಸಂಕ್ಷಿಪ್ತ ನಾಮ ಬಳಸಿದ್ರಿ, PTI ಅಂತ. ಹಾಗಂದರೆ ಏನು ಸರ್? ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇಟ್ ಈಸ್ ಎ ನ್ಯೂಸ್ ಏಜೆನ್ಸಿ, ಭಾಳ ಓಲ್ಡೆಸ್ಟ್ ಇನ್ ಇಂಡಿಯಾ. ಅದರದ್ದು ಏಜೆನ್ಸಿ ಕಾಪಿನ ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ಎಡಿಟ್ ಮಾಡಿ ಕೊಡಬೇಕಿತ್ತು ಪ್ರಿಂಟಿಗೆ ಹೋಗಲಿಕ್ಕೆ. ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅವರು ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ಏನೇನು ಗಮನೀಯ ಸುದ್ದಿಗಳಿವೆ ಅವುಗಳನ್ನೆಲ್ಲ ಇಂಗ್ಲೀಷಲ್ಲಿ ಬರೀತಾರಾ, ಹಿಂದಿಲಿ ಇಂಗ್ಲೀಷಲ್ಲಿ ಬರೀತಾಯಿದ್ರು. ಇಂಗ್ಲೀಷಲ್ಲಿ ಬರೀತಾಯಿದ್ರು. ಅದು ನಿಮಗೆ ಬರ್ತಾಯಿತ್ತು, ನೀವು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಎಡಿಟ್ರಿಗೆ ಕೊಡಬೇಕಿತ್ತು. ಹಾಂ. ಈಗ ಆ ರೀತಿಯ ಮಾಹಿತಿ ಬಂತು ಅಂದರೆ ತಕ್ಷಣವೇ ಕಂಪ್ಯೂಟರ್ ಓಡಿ ಅದನ್ನು ಸರಿಪಡಿಸಿ ಮಾಡ್ತೀವಿ. ನಿಮ್ಮ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು? ಹಾಗೆ ಕೈಲಿ ಬರೆದ್ಬಿಟ್ಟು ಅದನ್ನು ಕೊಡಬೇಕಿತ್ತು. ಅದನ್ನು ಅವರು ಎಡಿಟರ್ ಅಪ್ರೂವ್ ಮಾಡಿಬಿಟ್ಟು ಮಳೆ ಜೋಡಿಸೋರಿಗೆ ಅದನ್ನು ಕೊಡ್ತಾಯಿದ್ರು. ಏನದು ಮೊಳೆ ಜೋಡಿಸೋದು? ಅಕ್ಷರಗಳನ್ನ ಜೋಡಣೆ, ಅಕ್ಷರಗಳನ್ನ ಜೋಡಿಸ್ಬೇಕಿತ್ತು ಅವಾಗ, ಒಂದೊಂದೇ ಅಕ್ಷರನ. ಅಂದರೆ 52 ಅಕ್ಷರಗಳಿಗೆ 52 ಮೊಳೆಗಳು. ಆಮೇಲೆ ಒಂದೊಂದು ಅಕ್ಷರಕ್ಕೂ ಕಾಗುಣಿತ ಇರುತ್ತಲ್ಲ, ಎಲ್ಲ ಇರುತ್ತೆ. ಹಾಗೆ ಕಾಗುಣಿತ. ಹೌದು. ಇವೆಲ್ಲವನ್ನು ಒಂದೊಂದಾಗಿ ಹುಡುಕಿ ಜೋಡಿಸ್ತಾ ಇದ್ರು. ಒಂದು ಪುಟ ಮಾಡೋಕ್ಕೆ ಎಷ್ಟು ಸಮಯ ಬೇಕಾಗ್ತಾ ಇತ್ತು? 5-6 ಜನ ಅವ್ರು ಬೇಗ ಮಾಡಿಬಿಡೋರು, ಬೇಗ ಮಾಡೋರು. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದಲ್ಲ, ಬೇಗ ಜೋಡಿಸಿ ಇದು ಮಾಡಿಕೊಟ್ಬಿಡೋರು. ತುಂಬ ಸಂತೋಷ ಸರ್. PTI ಬಗ್ಗೆ ತಿಳಿಸಿದರೆ ಮತ್ತು ಮೊಳೆಗಳನ್ನು ಜೋಡಿಸಿ ತಾವು ಪತ್ರಿಕೆಯನ್ನು ಸಿದ್ಧಪಡಿಸುವ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದೀರಾ. ಬಹಳ ಸಂತೋಷ. ಸಾಗರ ಸೃಷ್ಟಿ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವಿರೂಪಾಕ್ಷ ಹಾಲ್ಗಳಲ್ಲಿ ಅಂತ ಹೇಳಿ.
ಹಾಂ ಹಾಂ, ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಕಳೆದ 23 ವರ್ಷಗಳಿಂದ ನಾನು ಫ್ರೀಲ್ಯಾನ್ಸ್ ಜರ್ನಲಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊಟ್ಟ ಮೊದಲ ಬಾರಿಗೆ ನಾನು ಇಲ್ಲಿ ಕ್ರಾಂತಿ ಅಂತಕ್ಕಂಥ ಒಂದು ಗುಲ್ಬರ್ಗದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಭಾಳ ದೊಡ್ಡ ಪತ್ರಿಕೆ ಅದು ಬೆಂಗಳೂರಿನ ಎಡಿಷನ್ ಮೊದಲ ಬಾರಿಗೆ ನಾನು ಅಲ್ಲಿ ನನ್ನ ವೃತ್ತಿಯನ್ನು ಕೂಡ ಪ್ರಾರಂಭ ಮಾಡಿದೆ ಉಪಸಂಪಾದಕನಾಗಿ. ನಂತರ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಂಜೆ ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ನಾನು ಅಲ್ಲಿ ಸಂಪಾದಕನಾಗಿ ಕೂಡ ಆ ಪತ್ರಿಕೆಯನ್ನು ಕೂಡ ನಡೆಸಿದೆ. ಆಮೇಲೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಮತ್ತು ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು ಇವತ್ತಿಗೂ ಕೂಡ ಆ ಪತ್ರಿಕೆಗಳು ಕೂಡ ಭಾಳ ಫೇಮಸ್ ಮೈಸೂರು ಭಾಗದಲ್ಲಿ. ಆ ಪತ್ರಿಕೆ ಬೆಂಗಳೂರಿನ ವರದಿಗಾರನಾಗಿ ಕೂಡ ಕೆಲಸ ಮಾಡಿದೆ. ಆಮೇಲೆ ದೂರದರ್ಶನ ಮತ್ತು ಆಕಾಶವಾಣಿ ಕಳೆದ 10 ವರ್ಷಗಳ ಕಾಲ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಅರೆಕಾಲಿಕ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಸರ್, ಮೂಲಭೂತ ಪ್ರಶ್ನೆ ಒಂದು ಕೇಳ್ತಾ ಇದ್ದೇನೆ. ಪತ್ರಿಕೆ ಅಂದರೆ ಏನು? ಪತ್ರಿಕೆ ಅಂದರೆ ಜ್ವಲಂತ ಸಮಸ್ಯೆಗಳನ್ನು ಜನರಿಗೆ ತಿಳಿಸೋದ್ರ ಜೊತೆಗೆ ಮತ್ತು ದಿನನಿತ್ಯ ಏನು ಪ್ರಚಲಿತ ಅಂಶಗಳು ಏನು ನಡೀತಾರೆ ಅದನ್ನು ಜನತೆಗೆ ತಲುಪಿಸ್ತಕ್ಕಂದ್ರೆ ಜನರು ಮತ್ತು ನಮ್ಮ ನಡುವೆ ಒಂದು ಪತ್ರಿಕೋದ್ಯಮ ಅಂದರೆ ಒಂದು ಸಂಸ್ಥೆ ನಡುವೆ ಇರ್ತಕ್ಕಂಥ ನಾವು ಜನರು ಮತ್ತು ಒಂದು ಸರ್ಕಾರ ಆಗಿರ್ಬೋದು, ಒಂದು ವ್ಯವಸ್ಥೆ ನಡುವೆ ಇರ್ತಕ್ಕಂಥ ನಾವು ಕೊಂಡಿಯಾಗಿ ಒಂದು ಕೆಲಸ ಮಾಡ್ತೀವಿ. ಅಂದರೆ ಜನರನ್ನು ಜೊತೆಗೆ ಎಚ್ಚರಿಸುವುದ್ರ ಜೊತೆಗೆ ಏನೇನು ವ್ಯವಸ್ಥೆ ಒಳಗೆ ಏನು ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಸಮಾಜದ ಅಂಕುಡಂಕುಗಳನ್ನು ಕೂಡ ತಿರ್ತಕ್ಕಂಥ ಕೆಲಸವನ್ನು ಕೂಡ ಈ ಪತ್ರಿಕೆಯ ಜವಾಬ್ದಾರಿ ಹಾಗೆ ಮಾಧ್ಯಮದ ಜವಾಬ್ದಾರಿ ಕೂಡ ಆಗಿ ಕೆಲಸ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಜನಸಾಮಾನ್ಯರು ತಿಳಿದುಕೊಳ್ಳಲೇಬೇಕಾದಂಥ ವಿಚಾರಗಳು ಏನೆಲ್ಲ ನಡೀತಾ ಇವೆ ಅವನ್ನು ಇರುವ ಹಾಗೆ ಬರೆದು ತಿಳಿಸೋದು ಪತ್ರಿಕೆಯ ಮೂಲ ಉದ್ದೇಶ ಅಂತ ಅನಿಸುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಬರಿಬೇಕಾಗುತ್ತೆ. ಆದರೆ ಯಾವುದನ್ನೇ ಆಗಲಿ ಉತ್ಪ್ರೇಕ್ಷೆ ಮಾಡಬಾರ್ದು. ಉತ್ಪ್ರೇಕ್ಷೆ ಮಾಡದೆ ಬರೀತು ಅಂದರೆ ಅದನ್ನು ಜನ ತಿಳ್ಕೊತಾರೆ. ಬಹಳ ಸಂತೋಷ, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕಡಿ ಪುಟ 1ನೇ ಪುಟ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ತಮ್ಮ ಹೆಸರು? ಅಶ್ವಥ್ ಅಂದ್ಬಿಟ್ಟು. ಪತ್ರಿಕೋದ್ಯಮದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ತಾವು? ನಾವು ಛಾಯಾಗ್ರಾಹಕರಾಗಿದ್ವಿ. ಛಾಯಾಗ್ರಾಹಕರು ಎಲ್ಲೆಲ್ಲಿ ಕೆಲಸ ಮಾಡಿದ್ವಿ? ನಾನು ವಾರ್ತಾ ಇಲಾಖೆಯಲ್ಲಿ ಟೆಂಪರರಿ ಇದ್ದೆ. ವಾರ್ತಾ ಇಲಾಖೆ ಆಮೇಲೆ ಕನ್ನಡಪ್ರಭ, ಇಂಡಿಯನ್ ಎಕ್ಸ್ಪ್ರೆಸ್ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್ ಆಗಿದ್ದೆ. ಈಗ ತಾವು ಕನ್ನಡಪ್ರಭದಲ್ಲಿ ಹೌದು ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಹೌದು, ಈ ಕನ್ನಡಪ್ರಭ ಪತ್ರಿಕೆ ಯಾವಾಗ ಆರಂಭವಾಯಿತು? ಕನ್ನಡಪ್ರಭ ನಮ್ಮ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಒಂದು, ದಿನಪತ್ರಿಕೆಗಳಲ್ಲಿ. ಅದು ಯಾವಾಗ ಆರಂಭವಾಯಿತು ಅಂತ ತಿಳ್ಕೊಬೇಕು. ಏನಾದರೂ ಗೊತ್ತಿದೆಯಾ ತಮಗೆ? ಒಂದು ಅಂದಾಜು 50 ವರ್ಷ ಆಗಿರ್ಬೋದು. ಅಂದಾಜು 50 ವರ್ಷ ಆಗಿರಬಹುದು. ನಿಖರವಾಗಿ ಗೊತ್ತಿಲ್ವಾ ಯಾವತ್ತು ಅಂತ? ಬಹಳ ಸಂತೋಷ. ಸ್ವಾಸ್ಥ್ಯ ಚಿಂತನ ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ತಮಗೆ ಸ್ವೀಕರಿಸಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಂದ್ರಪ್ಪ ಹಲಿಗೇರಿ ಅಂತ. ನಾವು ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್ನವರು. ಇಲ್ಲಿ ಬಂದುಬಿಟ್ಟು 25 ವರ್ಷ ಆಯಿತು ನಾನು ಕೆಲಸ ಮಾಡೋಕತ್ತಿ. ಪ್ರೆಸ್ ಕ್ಲಬ್ಬಲ್ಲಿ ಮೀಡಿಯಾ ಅಸಿಸ್ಟೆಂಟಾಗಿ ಸೋಷಿಯಲ್ ಮೀಡಿಯಾ ಅದೆಲ್ಲ ನೋಡ್ಕೊಂಡಿದ್ದೆ. ಇವಾಗ ಪ್ರಸ್ತುತವಾಗಿ ನಾನು ರಿಪೋರ್ಟರ್ಸ್ ವರದಿಗಾರರ ಕೂಟದಲ್ಲಿ ಆಫೀಸ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತೇನೆ, ಕಾರ್ಯನಿರ್ವಾಹಕನಾಗಿ. ಅದಕ್ಕೆ ಸೆಂಟ್ರಲ್ಲಿ ಆಕಾಶವಾಣಿಯಲ್ಲಿ ಒಂದು 4 ವರ್ಷ ಈ ಡಾಟಾ ಎಂಟ್ರಿ ಆಪ್ರೇಟರು, ಆಮೇಲೆ ಸೋಷಿಯಲ್ ಮೀಡಿಯಾ ಅದೆಲ್ಲ ಕೆಲಸ ಮಾಡಿದೆ. ಆಮೇಲೆ ಸುವರ್ಣ ಟೈಮ್ಸ್ ಆಫ್ ಕರ್ನಾಟಕ, ಭಾಸ್ಕರ್ ಶೆಟ್ಟಿ ಅವರ ಸಂಪಾದಕರು, ಇದರಲ್ಲಿ ಸಬ್ ಎಡಿಟರಾಗಿ ಕೆಲಸ ಮಾಡಿದ್ದೀನಿ 2 ವರ್ಷ. ನೀವು ರಾಣೆಬೆನ್ನೂರು ಅಂತ ಹೇಳಿದ್ರೆ, ರಾಣೆಬೆನ್ನೂರು ಅಂದ್ಕೂಡ್ಲೆ ಅಲ್ಲೊಂದು ಅಭಯಾರಣ್ಯ ಇದೆ. ಹೌದು ಸರ್. ಯಾವ ಮೃಗದ್ದು ಗೊತ್ತಾ? ಇದು ಸರ್ ಕೃಷ್ಣ ಮೃಗ ಅಭಯಾರಣ್ಯ. ಕೃಷ್ಣ ಮೃಗ ಅಂತ ಹೇಳ್ತೇವೆ ಅದನ್ನು. ಅದರ ಅಭಯಾರಣ್ಯ ಆಗಿದೆ. ತುಂಬ ಸುಂದರವಾಗಿರ್ತಕ್ಕಂಥ ಸ್ಥಳ. ಬಹಳ ಸಂತೋಷ. ಈಗಷ್ಟೇ ಕನ್ನಡಪ್ರಭ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನಾದರೂ ಯಾವಾಗ ಆರಂಭವಾಯಿತು ಏನಾದರೂ ಗೊತ್ತಿದೆಯಾ? 1967 ಇರಬೇಕು ಸರ್. 1967ರಲ್ಲಿ ಆರಂಭವಾಯಿತು ಕನ್ನಡಪ್ರಭ. ಅದರಲ್ಲೆಲ್ಲ ಅಲ್ಲಿವರೆಗೆ ಪ್ರಮುಖವಾಗಿ ಇದ್ದಂಥ ಪತ್ರಿಕೆ ಪ್ರಜಾವಾಣಿ. ಹೌದು ಸರ್. ಅದರ ಜೊತೆಗೆ ಕನ್ನಡಪ್ರಭ ಆರಂಭವಾಯಿತು. ಇದನ್ನು ಯಾರು ಆರಂಭಿಸಿದ್ರು?
ಅಷ್ಟು ಇದು ಇಲ್ಲ ಸರ್. ಹಾಂ ಹಾಂ, ಗೋಯಂಕ ಗುಂಪಿನವರು ಇದನ್ನು ಆರಂಭಿಸಿದ್ದು. ಹಾಂ, ರಾಮಕೃಷ್ಣಯ್ಯ ಅನ್ನೋರು ಎಸ್ ಸರ್. ಮೊದಲ ಸಂಪಾದಕರು ಆಗಿದ್ದರು. ತುಂಬ ಸಂತೋಷ. ಸಾಧನಾಗಿರಿ, ಅರುಣ್ ನಂದಗಿರಿ, ಜೀವನ ವ್ಯಂಗ್ಯಚಿತ್ರಯಾನ. ಒಂದು ಕಡೆ ಹಾಸಿಗೆಯಲ್ಲೇ ಮಲಗಿದ್ದು ಸಾಧನೆ ಮಾಡಿದಂಥ ಅಪರೂಪದ ವ್ಯಕ್ತಿ ಇವರು. ಹಾಸಿಗೆಯಲ್ಲೇ ಮಲಗಿ ಇವರು ಹೇಗೆ ವ್ಯಂಗ್ಯಚಿತ್ರಗಳನ್ನು ರಚಿಸ್ತಾರೆ ಇದರ ಬಗ್ಗೆ ಒಂದು ಸೊಗಸಾದ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಥ್ಯಾಂಕ್ ಯು ಸರ್. ಸ್ವೀಕರಿಸಿ. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಮಂಜುಳಾ ರೆಡ್ಡಿ ಅಂತ. ನಾನು ಸುಮಾರು 2000ಇಂದ ತೆಲುಗು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಕರೋನಾ ಬಂದ ಮೇಲೆ ಇಂದು ಸಂಜೆ, ಮುಸ್ಸಂಜೆ ಸಮಯ, ಈ ಥರ ಕನ್ನಡ ಈವ್ನಿಂಗ್ ಪೇಪರ್ಸಲ್ಲಿ ಸುದ್ದಿ ಮಾಡ್ತಾಯಿದ್ದೀನಿ ಸರ್. ತಾವು ಸುದ್ದಿಗಳನ್ನು ಬರೆದು ಕೊಡ್ತೀರಾ? ಸರ್ ಮೊದಲೆಲ್ಲ ವಾಟ್ಸಪ್ ಬರೋಕ್ಕೆ ಮುಂಚೆ ಸುದ್ದಿಗಳನ್ನೆಲ್ಲ ಬರೆದು ಕೊಡ್ತಾಯಿದ್ವಿ ಆಫೀಸಿಗೆ ಬಂದು. ನಾವೇ ಟೈಪೋನು ಮಾಡಿದ್ದೀವಿ 2005ಇಂದ. ಅದಕ್ಕೆ ಮುಂಚೆ ಬರೆದು ಕೊಡ್ತಾಯಿದ್ವಿ. ಆಮೇಲೆ ನಾವು ಟೈಪ್ ಮಾಡಿ ಇಲ್ಲಿಂದ ಹೈದರಾಬಾದು ಆ ಥರ ಕಳಿಸ್ತಾಯಿದ್ವಿ. ಅಲ್ಲಿಂದ ಸುದ್ದಿ ಬೆಳಗ್ಗೆಗೆ ಬರ್ತಾಯಿತ್ತು. ಈಗ ನಮ್ಮ ಸಮಾಜದಲ್ಲಿ ಎಷ್ಟೋ ಚಟುವಟಿಕೆಗಳು ನಡೀತಾ ಇರುತ್ತೆ. ಅದರಲ್ಲಿ ಸುದ್ದಿಗೆ ಅರ್ಹವಾದ ವಿಚಾರ ಯಾವುದು ಅನ್ನೋದನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಸರ್ ಒಂದು ಏನಿದ್ರೆ ಅದನ್ನು ಕರೆಕ್ಟಾಗಿ ಹೇಳೋದನ್ನು ತಗೋಬೇಕು. ಎರಡನೇದು ಮನಸ್ಸು ಅನ್ನೋದೊಂದಿರುತ್ತೆ. ನಾವು ಅದನ್ನು ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ತಗೊಂಡು ಆಧಾರಿತವಾಗಿ ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ. ಇನ್ನೊಂದು ನಾವು ಜನರಿಂದ ಒಂದು ವಂತನೆ ಥರ ಅದನ್ನು ನ್ಯೂಸನ್ನ ರೆಡಿ ಮಾಡಿಕೊಂಡು ಕೊಡ್ತೀವಿ ಸರ್. ಭಾಳ ಸಂತೋಷ. ಸುತ್ತಮುತ್ತ ಈ ಪುಸ್ತಕವನ್ನು ನಮಗೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್. ತಮ್ಮ ಹೆಸರು? ಪ್ರದೀಪ್ ಅಂತ. ನಾನು ಕೆಲವು ಹಿಂದೆ ವಿಸ್ಮಯ ಮಾಧ್ಯಮ ಪತ್ರಿಕೆ ವರದಿಗಾರಾಗಿ ಮಾಡ್ತಿದ್ದೆ. ಈಗ ಒಂದು ಫ್ರೀಲಾನ್ಸ್ ಆಗಿ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ಲು ಪಬ್ಲಿಕ್ ರಿಪೋರ್ಟ್ ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದೀರಿ. ನಿಮ್ಮ ಚಾನಲ್ ಮೂಲಕ ಏನನ್ನು ಕೊಡ್ತಿದ್ದೀರಾ ಜನಕ್ಕೆ? ನಮ್ಮ ಚಾನಲ್ ಮುಖಾಂತರ ಜನಗಳಿಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತಾಯಿದ್ದೀವಿ. ಜನಗಳಿಗೆ ನ್ಯಾಯವನ್ನು ಕೊಡಿಸ್ತಾಯಿದ್ದೀವಿ. ಜನಗಳಿಗೆ ಸುದ್ದಿ ಕೊಡ್ತಿದ್ದೀರಾ, ಅದು ಅರ್ಥವಾಗುತ್ತೆ ನಮಗೆ. ನ್ಯಾಯ ಕೊಡ್ತಿದ್ದೀನಿ ಅನ್ನೋದು ಏನು ಅದು ಕೆಲವೊಂದು ಕಡೆ ತಪ್ಪಾಗಿರುತ್ತೆ. ಅದನ್ನು ಕೂಡ ಅವ್ರದ್ದು ಯಾವುದೋ ಒಂದು ಬೇನಾಮಿ ಆಸಿದ ಮೇಲೆ ಬೇರೆಯವರು ಅಕ್ರಮ ಹೊಸ್ಕಿಕೆ ಮಾಡಿರ್ತಾರೆ. ಅದನ್ನು ಒಂದು ಸತ್ಯತೆಯನ್ನು ತಿಳಿಸಿ ಕೊಡ್ತಾಯಿದ್ದೀವಿ ಸರ್. ಅಂದರೆ ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಿದ್ದೀರಾ? ಹಾಂ ಹಾಂ. ಕನ್ನಡದಲ್ಲಿ ಸ್ವಲ್ಪ ಅಪರೂಪ. ಯಾಕಂದರೆ ಏನೋ ಒಂದು ಸುದ್ದಿ ಬರುತ್ತೆ, ಆ ಸುದ್ದಿ ಸತ್ಯವಾಗಿರಬಹುದು ಅಥವಾ ಸುಳ್ಳಾಗಿರಬಹುದು, ಗೊತ್ತಿರೋದಿಲ್ಲ. ಅದು ಸತ್ಯವ ಸುಳ್ಳ ಅಂತ ಹೇಳಬೇಕಾದ್ರೆ ಅದಕ್ಕೆ ಆಧಾರ ಬೇಕಾಗುತ್ತೆ. ಹೇಗೆ ಸಂಗ್ರಹ ಮಾಡ್ತೀವಿ? ಸೊ ಆಧಾರ ಅಂದರೆ ಅವ್ರ ಡಾಕ್ಯುಮೆಂಟ್ ಇದೆ, ಕಲೆಕ್ಟ್ ಮಾಡ್ಕೊತೀವಿ. ಬೇರೆಯವ್ರ ಕೂಡ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸತ್ಯತೆ ತಿಳಿದ್ಬಿಟ್ಟು ಅದನ್ನು ಪಬ್ಲಿಷ್ ಮಾಡಿ ಕೊಡ್ತೀವಿ ಸರ್. ನಿಮಗೇನು ತೊಂದರೆ ಆಗಿಲ್ವ ಇದುವರೆಗೂ? ಇದುವರೆಗೆ ಅದು ತೊಂದರೆ ಆಗಿಲ್ಲ ಸರ್. ಯಾಕಂದರೆ ಸತ್ಯ ಹೇಳಿದವರು ಬದುಕೋದು ಕಷ್ಟ ಈಗಿನ ಸಮಾಜದಲ್ಲಿ. ಹೌದು ಸರ್. ಹಾಗಿರುವಾಗ ನೀವು ಅದರಲ್ಲೂ ಪತ್ತೇದಾರಿಕೆ ಮಾಡಿ ಸತ್ಯವನ್ನು ಹೊರತೆಗೆದು ಜನರ ಮುಂದೆ ಇಟ್ಟಾಗ ಸಹಜವಾಗಿ ಶತ್ರುಗಳು ಹುಟ್ಕೋತಾರೆ. ತೊಂದರೆ ಏನೂ ಆಗಿಲ್ಲ ಸರ್. ಖಂಡಿತ ಆಗೋದು ಬೇಡ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮುಂದುವರಿಸಿ. ಶುಭವಾಗಲಿ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಇನ್ನೊಂದಿಷ್ಟು ಅಂತ ಪ್ರಾಣೇಶ್ ರಾವ್ ಬರೆದಿರುವಂಥ ಪುಸ್ತಕ. ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ನಾರಾಯಣ್ ಅಂತ. ಹಾಂ, ನಾರಾಯಣ್ ಅವರೇ, ಯಾವ ಪತ್ರಿಕೆಯಲ್ಲಿ? ಸರ್ ನಾನು ಲಂಕೇಶ್ ಪತ್ರಿಕೆಯಿಂದ ಮೊದಲುಗೊಂಡು ಇವತ್ತು INN ನ್ಯೂಸ್ ಏಜೆನ್ಸಿವರೆಗೆ 40 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ಲಂಕೇಶ್ ಪತ್ರಿಕೆಯಿಂದ ಆರಂಭಿಸಿದ್ದೀರಿ ಅಂತ ಹೇಳ್ತಂದರೆ ನಿಮಗೆ ಕನಿಷ್ಠ ಪಕ್ಷ ನಮ್ಮ ಕರ್ನಾಟಕದ ಅಷ್ಟು ಸುದ್ದಿಗಳು ಚೆನ್ನಾಗಿ ಪರಿಚಯ ಇರುತ್ತೆ. ಭಾಳ ಸಂತೋಷ. 1665ರಲ್ಲಿ ಜಗತ್ತಿನ ಮೊದಲ ಪತ್ರಿಕೆ ಆರಂಭವಾಗುತ್ತೆ. 1780ರಲ್ಲಿ ಭಾರತ ದೇಶದ ಮೊದಲ ಪತ್ರಿಕೆ ಆರಂಭವಾಗುತ್ತೆ.
ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಯಾರು ಆರಂಭಿಸಿದ್ರು? ಅರ್ಮನ್ ಮೊಗ್ಲಿಂಗ್ ಅಂತ. ಯಾವ ದೇಶಕ್ಕೆ ಸೇರಿದವರು? ಬಹುಶಃ ಅವರು ಇಂಗ್ಲೆಂಡ್ ದೇಶದ ಜರ್ಮನ್ ದೇಶಕ್ಕೆ ಸೇರಿದವರು. ಮಂಗಳೂರು ಸಮಾಚಾರ ಇದು ಯಾವಾಗ ಆರಂಭವಾಯಿತು ಅಂತ ಗೊತ್ತಾ? 1800 ಸರಿ ಇದೆ ಹೇಳಿ. ಇಲ್ಲ, ಮುಂದೆ ಗೊತ್ತಿಲ್ಲ. 1843ರಲ್ಲಿ ಜುಲೈ 1ರಂದು ಈ ಒಂದು ಪತ್ರಿಕೆ ಮಂಗಳೂರು ಸಮಾಚಾರ ಆರಂಭವಾಗುತ್ತೆ. ಇದು ಕನ್ನಡದ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ. ಆನಂತರ ಬೇರೆ ಬೇರೆ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಪತ್ರಿಕೆಗಳು ಶುರುವಾಗುತ್ತೆ. ಆದರೆ ಮಂಗಳೂರು ಸಮಾಚಾರ ಬಹಳ ಒಳ್ಳೆಯ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ದಯವಿಟ್ಟು ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಪುಸ್ತಕ ತಮ್ಮ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ ಅಭಿನಂದನೆಗಳು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಶ್ವನಾಥ್ ಅಂತ. ನಾನು ಟೈಮ್ಸ್ ಆಫ್ ಇಂಡಿಯಲ್ಲಿ ಇದ್ದು ಡೆಕ್ಕನ್ ಹೆರಾಲ್ಡ್ಗೆ ನಾವು ಇವರು ನಮ್ಮ ಸ್ನೇಹಿತರ ಥರ 40 ವರ್ಷ ಪತ್ರಿಕೋದ್ಯಮದಲ್ಲಿ ಇದ್ದಿದ್ವಿ. 40 ವರ್ಷಗಳು, 4 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ತಾವು ಕೆಲಸ ಮಾಡಿದ್ದೀರಿ. ಬಹಳ ಸಂತೋಷ. ನನ್ನ ಆಸಕ್ತಿ ಏನಂದರೆ ನಾನು ಸಿನಿಮಾದಲ್ಲಿ ಭಾಳ ಅಭಿರುಚಿ ಇದೆ ನಂದು. ಏನು ಅಭಿನಯಿಸ್ತೀರಾ, ನೋಡ್ತೀರಾ, ನಿರ್ದೇಶನ? ವಿಮರ್ಶೆ ಮಾಡ್ತೀನಿ. ವಿಮರ್ಶೆ. ಆಮೇಲೆ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ, ಅದಕ್ಕೆ ನಾವು ಸಹಾಯ ಮಾಡ್ತೀನಿ. ಸರ್, ವಿಮರ್ಶೆ ಅಂದ ಕೂಡಲೇ ಒಂದು ಮಾತು ನೆನಪು ಬರುತ್ತೆ. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಆತ ಒಂದು ಚಿತ್ರ ಸಿದ್ಧಪಡಿಸಿ ಮಾರುಕಟ್ಟೆಗೆ ಬಿಟ್ಟಿದ್ದಾನೆ. ಥಿಯೇಟರ್ಗಳಲ್ಲಿ ಓಡ್ತಾ ಇದೆ. ನೀವು ನಿಮ್ಮ ಪೆನ್ನಲ್ಲಿ ಈ ಚಿತ್ರ ಚೆನ್ನಾಗಿಲ್ಲ ಅಂತ ಬರೆದುಬಿಟ್ರೆ ಅಷ್ಟು ಕೋಟಿಗಳು ನೀರಿಗೆ ಬಿದ್ದ ಹಾಗೆ. ಹಾಗಾಗಿ ವಿಮರ್ಶೆಯ ಮೂಲ ಮಾನಗಳು ಏನು? ಇವಾಗ ಕೆಲವು ವಿಮರ್ಶೆಗಳು ಆ ಇದರಲ್ಲಿ ಹೋಗುತ್ತೆ, ದಟ್ಟಂತೆ ಹೇಳ್ಬಿಡ್ತಾರೆ, ಇದು ಹೋಗಲ್ಲಾಗಿಲ್ಲ ಅಂತ. ಅದು ಅವರ ದೃಷ್ಟಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅವರ ಹೀರೋಯಿನ್ಗೆ ಅವ್ರಿಗೆ ಒಳ್ಳೆ ಪಾತ್ರ, ಒಳ್ಳೆ ಇದು ಕೊಟ್ಟಿಲ್ಲ, ಆಮೇಲೆ ಅವರು ಅನಿಸಿಕೆ ಆಗಿರೋ ಥರ ಗಾಯನ ಬಂದಿಲ್ಲ, ಇಲ್ಲ ಒಂದಿದಿಲ್ಲ ಅಂದರೆ ಆವಾಗ ಅವರು ದಟ್ಟಂತ ಹಂಗೆ ಹೇಳ್ಬಿಡ್ತಾರೆ. ನಾನಂತ ಅವ್ರು ಏನು ಮಾಡ್ತೀವಿ ಅಂದರೆ, ಅದನ್ನು ನೋಡಿ ಅವರು ಆ ಕಥಾವಸ್ತುವನ್ನು ಹೆಂಗೆ ಅಳವಡಿಸಿಕೊಂಡು ಅವ್ರಿಗೆ ಡೈರೆಕ್ಟರ ಇಲ್ಲ ಅವರ ನಿರ್ದೇಶಕರ ಅದರ ಒಂದು ಆಸಕ್ತಿ ಇದೆಯಾ, ಅವರ ಒಂದು ದೃಷ್ಟಿಕೋನ ಇದೆಯಾ ಅಂತ ನೋಡಿ ನಾವು ಬರಿತೀವಿ. ಸೊ ಭಾಳ ವ್ಯತ್ಯಾಸ ಇದೆ, ವಿಮರ್ಶೆಗಳಲ್ಲೂ ಭಾಳ ವ್ಯತ್ಯಾಸ ಇದೆ. ಸೊ ಆ ದೃಷ್ಟಿಯಿಂದ ನಮ್ಮಂಥ ಅವರ ಇದನ್ನು ನೋಡಿ ಹೋದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ವೀಕ್ಷಕರನ್ನು ಆ ಸಿನಿಮಾ ಬಗ್ಗೆ ನೀವು ಬರೀ ಇದಕ್ಕೆ ಹೋಗಬೇಡಿ, ಬಟ್ ಏನು ಅದರದ್ದು ಒಂದು ಇದನ್ನೂ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಅವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರಂತ ಹೇಳ್ತಿದ್ದೀರ, ಕರೆಕ್ಟು. ಬಟ್ ಅದೇ ಅವರು ಆ ಕೋಟ್ಯಾಂತರ ರೂಪಾಯಿ ಇದು ಮಾಡೋವಾಗ ಅವ್ರಿಗೂ ಒಂದು ಇದಿರಬೇಕು, ಆಸಕ್ತಿ ಇರಬೇಕು. ಏನು ಈ ನಮ್ಮ ವೀಕ್ಷಕರಿಗೆ ಎಂಥ ಇದನ್ನು ಕೊಟ್ಟರೆ, ಸದಭಿರುಚಿ ಸಿನಿಮಾವನ್ನು ಕೊಟ್ಟರೆ ಅವರು ನೋಡುತ್ತಾರೆ, ಕಾಳಜಿ ಪಡ್ತಾರೆ, ಮನೆಯವರು ಬರ್ತಾರೆ, ಎಲ್ಲ ಬರ್ತಾರೆ. ಬರೀ ನೀವು ಡ್ಯಾನ್ಸು ಅದು ಇದು ಏನೋ ಹೇಳ್ತಾರಲ್ಲ, ಮಾರಾಮಾರಿ ಮಾಡಿದ್ರೆ ಯಾರೂ ಬರಲ್ಲ. ಅದಕ್ಕೆ ಅವ್ರಿಗೆ ಒಂದೇ ದಿವಸ ಒಂದೇ ಇದರಲ್ಲಿ ಎಲ್ಲ ಇವತ್ತಿನ ಡಿಜಿಟಲ್ ಏಜಲ್ಲಿ ಏನಾಗ್ತಾಯಿದೆ ಅಂದರೆ, ತಕ್ಷಣ ಅಲ್ಲೇ ನೋಡಿ ಗುರು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಅದೇ ಬಂದಿರೋ ಪ್ರಾಬ್ಲಮ್. ಅಂದರೆ ಒಂದು ಚಿತ್ರದಲ್ಲಿ ನಾವು ಮೂಲತಃ ನೋಡಬೇಕಾದದ್ದು ಮನರಂಜನೆ. ಮನಸ್ಸಿಗೆ ಒಳ್ಳೆ ರಂಜನೆ ಕೊಡುತ್ತಾ, ಒಳ್ಳೆ ಚಿತ್ರ ನೋಡಿದೆ ಅಂತ ತೃಪ್ತಿ ಬರುತ್ತಾ, ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಈ ಚಿತ್ರದಲ್ಲಿ ಇರುವಂತಹ ಕಥೆ ಅಥವಾ ಸಂದೇಶ ಏನಿದೆ ಅದು ಸಮಾಜಕ್ಕೆ ಪೂರಕವಾಗಿದೆಯಾ, ಮಾರಕವಾಗಿದೆಯಾ, ಅದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿ ನೀವು ಈ ಚಿತ್ರವನ್ನು ನೋಡಬಹುದು ಅಥವಾ ನೋಡದೇ ಇರೋದು ಎಲ್ಲವೂ ನಾವು ತೀರ್ಮಾನ ಕೊಡೋ ಬದಲು ನಿಮ್ಮ ಬರಹದ ಮೂಲಕ ಅವರು ತೀರ್ಮಾನ ತಗೊಳ್ಳೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟು. ಅದೇ ಹೇಳಿದ್ದು ನಾನು. ನನ್ನಂಥವರು ಅದನ್ನೇ ಮಾಡೋದು. ಇದರಿಂದ ಈ ಟೆಕ್ನಿಕಲ್ ಆಗಿರಲಿ, ಆ ಒಂದು ಸ್ಟೋರಿ ವಸ್ತು ಆಗಿರಲಿ, ಆಮೇಲೆ ಆ ಸ್ಟೋರಿನ ಇವ್ರು ಹೆಂಗೆ ಡೈರೆಕ್ಟರ್ ಮಾಡಿದ್ದಾರೆ ಅಂತ ನಾವು ಹೇಳಿ ಇದು ಮಾಡ್ತೀವಿ ಇವತ್ತು. ಸರ್, ಹಾಗೆ ಒಂದೊಂದು ಉಪಪ್ರಶ್ನೆ ಕೇಳ್ತೇನೆ. ನಮ್ಮ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ದಿನ ಅಂತ ಒಂದು ಆಚರಿಸ್ತೇವೆ ನಾವು. ಅದನ್ನು
ಯಾವತ್ತೂ ಆಚರಿಸ್ತೇವೆ? ಜುಲೈ 1ರಂತ ಮಂಗಳೂರು ಇದು ಪತ್ರಿಕೆ ಶುರು ಆಯ್ತಲ್ಲ ಆವಾಗಿಂದ. ಮಂಗಳೂರು ಪತ್ರಿಕೆ ಅಂದರೆ ನಮಗೆ ಗೊತ್ತಾಗಲ್ಲ ಸರ್. ಓಕೆ ಓಕೆ ಮಂಗಳೂರು ಸಮಾಚಾರ ಸಾರಿ, ಕರ್ನಾಟಕದ ಕನ್ನಡ ಭಾಷೆಯ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಶುರುವಾಯಿತು. ಬಿಡುಗಡೆ ಆಗಿದ್ದು ಜುಲೈ 1ರಲ್ಲಿ. ಹಾಗಾಗಿ ಹಾಗಾಗಿ ಅದನ್ನು ನಾವು ಇಲ್ಲಿ ಸಂಭ್ರಮದಿಂದ ಆಚರಿಸ್ತೀವಿ. ಸಂತೋಷ. ವೇದ ಕಾಲದ ವಿದ್ಯಾವತಿಯರು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್ ವೆರಿ ಮಚ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ನಾನು ಗಂಡಸಿ ಸದಾನಂದ ಸ್ವಾಮಿ, ಭಾರತ ಸಾರಥಿ ಕನ್ನಡ ದಿನಪತ್ರಿಕೆ ಸಂಪಾದಕ ಮತ್ತು ಚಲನಚಿತ್ರ ನಟ ಹಾಗೂ ವಿಶೇಷವಾಗಿ ನಾವು ಕಾರ್ಮಿಕ ಪರ ಹೋರಾಟಗಾರ. ಬಹುಮುಖ ಪ್ರತಿಭೆ ಇದೆ. ಎಸ್ ಸರ್. ಈಗ ಪತ್ರಿಕೆಯನ್ನು ಹಾಂ ಸರ್. 4th ಎಸ್ಟೇಟ್ ಅಂತ ಕರೀತಾರೆ, ಯಾಕೆ ಸರ್? ಈಗ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ ಒಂದು 4ನೇ ಅಂಗ ಸರ್. ಈ 4ನೇ ಅಂಗ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗಾಗಲಿ ರಾಜಕೀಯದವರಿಗಾಗಲಿ ವಿಚಾರಗಳನ್ನ ಧೈರ್ಯವಾಗಿ ಮುಟ್ಟಿಸ್ಬೇಕು, ಯಾವುದೇ ಲಂಚದ ಬೇಡಿಕೆಗಳು ನೀಡಿದಂಗೆ ಮತ್ತು ಇನ್ನಿತರ ಚಟುವಟಿಕೆಗಳು ನಡೆಸದಾಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ನಾವು ಒಂದು 4ನೇ ಅಂಗನ ಆರಿಸ್ಕೊಂಡಿದ್ದೀವಿ. ನಮ್ಮ ಈ 4ನೇ ಅಂಗ ಸಮಾಜಕ್ಕೆ ಒಂದು ಒಳ್ಳೆಯ ದೃಷ್ಟಿಯಾಗಲಿ ಅಂತ ನಾನು ಹೇಳ್ತೀನಿ ಸರ್. ಪತ್ರಿಕೆಯವರು ಮೊದಲು ಸಂಘಟಿತರಾಗಬೇಕು. ಅಂತಹ ಸಂಘಟನೆ ಭಾರತದಲ್ಲಿ ಯಾವಾಗ ಆರಂಭವಾಯಿತು, ಕರ್ನಾಟಕದಲ್ಲಿ ಯಾವಾಗ ಆರಂಭವಾಯಿತು? ಪ್ರಾಯಶಃ ನೀವು ಒಂದು ಉತ್ತಮ ಕ್ವಶನ್ ಕೇಳಿದ್ರಿ. ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂ ಸಹ ನಾವು ಒಗ್ಗಟ್ಟಾಗಿರಬೇಕು. ಯಾಕೆಂದರೆ ಸಾಕಷ್ಟು ಡೆಲ್ಲಿಯಿಂದ ಬೆಂಗಳೂರವರೆಗೆ ಸಾಕಷ್ಟು ಸಂಘಟನೆಗಳಿದ್ದಾವೆ. ಇಂಡಿಯನ್ ಜರ್ನಲಿಸಮ್ ಇರ್ಬೋದು, ಇಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಗಳಿರ್ಬೋದು, ವಿಶೇಷವಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ನಂಥವು ಇರ್ಬೋದು, ಎಲ್ಲ ರೀತಿಯ ಸಂಘಟನೆಗಳಿದ್ದಾವೆ. ಬಟ್ ಅಲ್ಲಿ ಕೆಲವು ಕಡೆ ಎಲ್ಲ ಒಂದು ಕಡೆ ಒಗ್ಗಟ್ಟು ಕಮ್ಮಿ ಅಂತ ನಾವು ಕೂಡ ಭಾವಿಸ್ತೀವಿ. ಯಾಕಪ್ಪ ಅಂದರೆ ಎಲ್ಲೋ ಒಂದು ಕಡೆ ನಾನು ದೊಡ್ಡ ಪತ್ರಿಕೆನೂ, ಇವರು ಕೆಳಗಡೆ ಚಿಕ್ಕ ಪತ್ರಿಕೆಯವರು ಅನ್ನೋ ಭೇದ ಭಾವ, ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಅಷ್ಟೇ ದೊಡ್ಡ ಚಾನಲ್ಲು, ಅವ್ರು ಯಾವುದೋ ಡಿಜಿಟಲ್ ಮೀಡಿಯಾ, ಈ ಭೇದ ಭಾವಗಳಿಂದ ಸ್ವಲ್ಪ ಒಡಕು ಮೂಡ್ತಾಯಿದೆ ಹೊರತು ನಾವೆಲ್ಲ ಮಾಧ್ಯಮದವರು ಅಂತ ಹೇಳಿ ಭಾವಿಸಿದ್ರೆ ಇದು ಒಂದು ರೀತಿಯಾಗಿ ಇನ್ನೂ ಎತ್ತರಕ್ಕೆ ತೊಗೊಂಡೋಗ್ಬೋದು ಅಂತ ಹೇಳ್ಬೋದು ಸರ್. ಬಹಳ ಸಂತೋಷ ಸರ್. ಪ್ರೇಮಪತ್ರದ ಆಫೀಸು ಮತ್ತು ಅವಳು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ, ಶಿವಕುಮಾರ್ ಬರೆದಿರುವಂಥದ್ದು, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು ಸರ್. ಕಳೆದ 20 ವರ್ಷದಿಂದ ನಿಮ್ಮ ಚಾನಲ್ಗೆ ಬಂದು ಒಂದು ಒಳ್ಳೆ ಧ್ವನಿ ಸುರುಳಿಯನ್ನು ಕೊಟ್ಟಿದ್ರಿ ಕನ್ನಡದಲ್ಲಿ ಹೇಳಿ. ಹಾಗಾಗಿ ಈ ಸಂಭ್ರಮಕ್ಕೆ ನಾವು ಕೂಡ ಭಾಗಿಯಾಗಿಸಿ ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಬಾಪು ಪಾಂಡುರಂಗ. ಹಾಂ ಹಾಂ. ನಾನು ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀರಿ? ಲಂಕೇಶು, ಆಮೇಲೆ ಸಮೃದ್ಧ ಕರ್ನಾಟಕ, ಕನ್ನಡಪ್ರಭ, ಮತ್ತು ಹಿಂದೂ ಪೇಪರು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಅದಕ್ಕೆಲ್ಲ ಸ್ಪೋರ್ಟ್ಸ್ ಬರೀತಾ ಇದ್ದೆ. ಆಮೇಲೆ ಸ್ಪೋರ್ಟ್ಸ್ ಕಾಮೆಂಟೇಟರ್ ಆಗಿದ್ದೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು 25-30 ವರ್ಷ. ಈ ಥರ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪತ್ರಿಕೋದ್ಯಮ. ಅಂದರೆ ನೀವು ಸಾಕಷ್ಟು ಹಿರಿಯರಿದ್ದೀರಿ, ಒಳ್ಳೆಯ ಅನುಭವ ಇದೆ, ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀರಾ. ಎಕ್ಸ್ಪ್ರೆಸ್ಸು ಅದಕ್ಕೂ ಕೊಡ್ತಾ ಇದ್ದೆ, ನ್ಯೂಸು, UTA, PTA, ಅದಕ್ಕೆಲ್ಲ ಬರೀ ಸ್ಪೋರ್ಟ್ಸ್ ಜಾಸ್ತಿ ನಾನು ಕೊಡ್ತಾ ಇದ್ದಿತ್ತು. ಅಂದರೆ ಪತ್ರಿಕೆಯ ಜೊತೆ ವಿದ್ಯುನ್ಮಾನ ಮಾಧ್ಯಮ ಎರಡನ್ನು ಬಳಸ್ಕೊಂಡಿದ್ದೀರಿ. ಕರೆಕ್ಟ್. ತುಂಬ ಅನುಭವ ಇರೋ ಕಾರಣ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಾವುದೇ ಜಾಹೀರಾತಿನ ಸಹಾಯ ಇಲ್ಲದೆ ಆರಂಭವಾಗಿ ಯಶಸ್ವಿಯಾಗಿ ನಡೆದ ಪತ್ರಿಕೆ ಯಾವುದು? ಜಾಹೀರಾತು ಬೇಡವೇ ಬೇಡ ನಮಗೆ ಅಂತ. ಅದು ಇಂಡಿಯನ್ ಎಕ್ಸ್ಪ್ರೆಸ್ಸು ನನ್ನ ಅನುಭವದಲ್ಲಿ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ, ನಾನು ಕನ್ನಡ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದೊಂದು ವಾರ ಪತ್ರಿಕೆ. ಲಂಕೇಶ್ ಪತ್ರಿಕೆ. ಲಂಕೇಶ್ ಪತ್ರಿಕೆ ಉತ್ತರ ಸರಿಯಾಗಿದೆ. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಇದು ಯಾವ ವರ್ಷದಲ್ಲಿ ಆರಂಭವಾಯಿತು ಅಂತ ಗೊತ್ತಾಗಿದೆಯಾ? 1980ರಲ್ಲಿ ಲಂಕೇಶ್ ಪತ್ರಿಕೆ ಶುರುವಾಗಿತ್ತು. ಲಂಕೇಶ್ ಪತ್ರಿಕೆ ಆರಂಭ ಆದ ಕೂಡಲೇ ಅದೇ ಪತ್ರಿಕೆಯ ವಿನ್ಯಾಸವನ್ನು ಇಟ್ಟುಕೊಂಡು ಇನ್ನೂ ಸಾಕಷ್ಟು ಪತ್ರಿಕೆಗಳು ಬಂದವು, ಅದು ಬೇರೆ ವಿಚಾರ. ಆದರೆ ಜಾಹೀರಾತೇ ಬೇಡ, ಹಾಗೆ ಪತ್ರಿಕೆ ನಡೆಸ್ತೇನೆ ಅಂತ ಹೇಳೋದಕ್ಕೆ 8 ಬೇಕು.
ಅಲ್ವಾ? ಹೌದು ಸರ್. ಯಶಸ್ವಿಯೂ ಆದರೂ ಅದಕ್ಕಾಗಿ ಲಂಕೇಶ್ ಅವರನ್ನು ಲಂಕೇಶ್ ಅಭಿನಂದಿಸಬೇಕು. ಹೌದು ಸರ್. ಲಂಕೇಶ್ ಪತ್ರಿಕೆ. ಧನ್ಯವಾದಗಳು ಸರ್. ಧನ್ಯವಾದ ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಡಾಕ್ಟರ್ ಜಯಕೃಷ್ಣ ಅಂತ ನಿಟ್ಟ ಯೂನಿವರ್ಸಿಟಿನಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಪತ್ರಿಕೋದ್ಯಮದ ಯಾವ ವಿಭಾಗದಲ್ಲಿ ತಾವು ಕೆಲಸ ಮಾಡಿದ್ದೀರಾ? ಶೈಕ್ಷಣಿಕ ಪತ್ರಿಕೆ ಒಂದು ನಂದೇ ಇತ್ತು, ಸಂಪಾದಕನಾಗಿದ್ದೆ ಆಗ. ಅದನ್ನು ನಿಲ್ಲಿಸಿ ಮತ್ತೆ ನಾನು ಸಂಸ್ಥೆನಲ್ಲೇ ಕೋಆರ್ಡಿನೇಟರ್ ಆಗಿ ಕೆಲಸ. ಹಾಂ. ಶೈಕ್ಷಣಿಕ ಪತ್ರಿಕೆ ಅಂತ ಹೇಳ್ತಂದರೆ ನಿಮ್ಮ ಓದುಗರು ಬರೀ ವಿದ್ಯಾರ್ಥಿಗಳ ಅಥವಾ ಬೇರೆಯವರು ಯಾರಾದರೂ ಇರ್ತಾರೆ? ಶಿಕ್ಷಣಕ್ಕೆ ಸಂಬಂಧಪಟ್ಟವರು, ಅದು ಮಂತ್ರಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಎಲ್ಲರೂ ಒಳಪಡ್ತಾರೆ. ಮಾಹಿತಿಗಳು ಇರ್ತದೆ. ಸಾಮಾನ್ಯವಾಗಿ ಏನು ವಿಚಾರಗಳಿರುತ್ತೆ? ಎಲ್ಲ ಥರದಲ್ಲೂ ಕಲೆಕ್ಟಿವ್ ಜಾಸ್ತಿ ಇನ್ಫಾರ್ಮೇಷನ್ನು ಇರ್ತದೆ. ಮತ್ತು ಶಿಕ್ಷಕರದ್ದು ಏನಾದರೂ ಒಂದು ತೊಡಕುಗಳು ಇದ್ದರೂ ಅದನ್ನು ತೋರಿಸ್ತೀವಿ. ಮತ್ತು ವಿದ್ಯಾರ್ಥಿಗಳದ್ದು ಏನಾದರೂ ಮಾಹಿತಿ ಬೇಕಂದ್ರೆ ಅದು ಒದಗಿಸ್ತೀವಿ. ಅಂದರೆ ನಿಮ್ಮ ಶೈಕ್ಷಣಿಕ ಪತ್ರಿಕೆಗೆ ಲೇಖನಗಳನ್ನು ಬರೆಯೋರು ಯಾರು? ನೀವೇ ಬರೀತೀರಾ? ಅಧ್ಯಾಪಕರು ಬರೀತಾರಾ? ವಿದ್ಯಾರ್ಥಿಗಳು ಬರೀತಾರಾ? ಅಥವಾ ಸಮಾಜದಲ್ಲಿರ್ತಕ್ಕಂಥ ಯಾರೇ ಆಗಲಿ ಶಿಕ್ಷಣದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದಾ? ನಿಮ್ಮ ವೇದಿಕೆ ಯಾವ ರೀತಿ ಅಂತ ಕೇಳ್ತಾ ಇದ್ರು. ಶಿಕ್ಷಕರು ಬರಿತಾ ಇದ್ದರು. ಮತ್ತು ಶಿಕ್ಷಣಕ್ಕೆ ಒಂದು ಮಾಹಿತಿ ಕೊಡುವಂಥ ಸಾಮಾಜಿಕ ಕಳಕಳಿಯವರಂಥ ಜನ ಬರಿತಾಯಿದ್ರು. ಮತ್ತು ವಿದ್ಯಾರ್ಥಿಗಳು ಸಹ ಬರಿತಾಯಿದ್ರು ಅವರ ಅನುಭವಗಳು ಹೇಗೆ ಇರಬೇಕು ಅನ್ನೋದು. ಸೊ ಆ ಥರ ಇತ್ತು ಸರ್. ಈಗ ನಿಟ್ಟೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವ ರೀತಿ? ನಾನು ಮೀಡಿಯಾ ಕೋಆರ್ಡಿನೇಟ್ರು ಮಾಡ್ತೀನಿ, ಪ್ರೆಸ್ದು ಏನಾಗಿದ್ದರೆ. ಮತ್ತು ಲೈಸನಿಂಗು, ಅಧಿಕಾರಿಗಳನ್ನ ಭೇಟಿ ಮಾಡೋದು, ಸಂಸ್ಥೆ ವಿಚಾರವಾಗಿ ಆ ಥರ ಏನೋ ಕೆಲಸ ಇದ್ದರೆ ಮಾಡ್ತೀನಿ. ಆಗಲಿ ಸರ್, ಬಹಳ ಸಂತೋಷ. ಸಾಹಿತ್ಯ ಸನ್ನಿಧಿ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದುವರೆಗೂ ತಾವು ಕಾರ್ಯಕ್ರಮವನ್ನು ವೀಕ್ಷಿಸಿದರೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಾವಿದ್ದೇವೆ. ಹಲವು ಪತ್ರಕರ್ತರನ್ನು ಭೇಟಿಯಾಗಿ ಪತ್ರಿಕೋದ್ಯಮದ ಹಲವು ಆಯಾಮಗಳ ಒಂದು ಪ್ರಾಥಮಿಕ ಪರಿಚಯ ಮಾಡಿಕೊಂಡ್ವಿ. ಜೊತೆಗೆ ಪತ್ರಿಕೋದ್ಯಮದ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಸಹ ನಾವು ತಿಳ್ಕೊಂಡ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.